ಭಾರತೀಯ ಯೋಧನನ್ನ ವಶಕ್ಕೆ ಪಡೆದ ಪಾಕಿಸ್ತಾನ ಫಿರೋಜ್ಪುರ ಗಡಿಯಲ್ಲಿ ಬಿಎಸ್ಎಫ್ ಯೋಧನನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕ್ ರೇಂಜರ್ಸ್ ತುಕಡಿಯಿಂದ ಯೋಧನನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನ ಗಡಿ ಪ್ರವೇಶಿಸಿದ ಯೋಧ ಪಿಕೆ ಸಿಂಗ್ ಆಕಸ್ಮಿಕವಾಗಿ ಗಡಿ ರೇಖೆಯನ್ನ ದಾಟಿದ ಭಾರತೀಯ ಯೋಧ. ತಕ್ಷಣವೇ ಯೋಧನ ಬಿಡುಗಡೆ ಮಾಡಬೇಕು ಅಂತ ಭಾರತ ತಾಕೀತು ಮಾಡ್ತಾ ಇದೆ. ಪಾಕ್ ರೇಂಜರ್ಸ್ ಜೊತೆ ಬಿಎಸ್ಎಫ್ ತುರ್ತು ಸಭೆಯನ್ನ ನಡೆಸಿರೋದು. ತಕ್ಷಣವೇ ಯೋಧ ಪಿಕೆ ಸಿಂಗ್ ಅನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ನೋಡಿ, ಆಕಸ್ಮಿಕವಾಗಿ ಈ ಗಡಿರೇಖೆಯನ್ನ ದಾಟಿರುವಂಥದ್ದು. ಬಿಎಸ್ಎಫ್ ಯೋಧ ಪಿಕೆ ಸಿಂಗ್ ಅವರು ಪಂಜಾಬ್ನ ಗಡಿ ಕಾಯ್ತಾ ಇದ್ರು. ಬಟ್ ಆಕಸ್ಮಿಕವಾಗಿ ಪಾಕ್ ಗಡಿಯನ್ನ ದಾಟ್ತಾರೆ ಬಿಎಸ್ಎಫ್ನ ಯೋಧ. ಸೊ ಈಗ ಪಾಕ್ ರೇಂಜರ್ಸ್ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈ ಘಟನೆಯನ್ನು ಖಂಡಿಸಿರುವಂಥ ಭಾರತ ತಕ್ಷಣವೇ ಯೋಧನನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದೆ. ಈ ಬಗ್ಗೆ ಪಾಕಿಸ್ತಾನ ರೇಂಜರ್ಸ್ ಮುಖ್ಯಸ್ಥರ ಜೊತೆಗೆ ಬಿಎಸ್ಎಫ್ ಮುಖ್ಯಸ್ಥರು ತುರ್ತು ಸಭೆಯನ್ನು ನಡೆಸಿದ್ದಾರೆ. ತಕ್ಷಣವೇ ಭಾರತೀಯ ಯೋಧನನ್ನು ಬಿಡುಗಡೆ ಮಾಡಬೇಕು ಅಂತ ಭಾರತ ಇಲ್ಲಿ ತಾಕೀತನ್ನು ಮಾಡಿದೆ. ನೋಡಿ, ಇಲ್ಲಿ ಪಾಕ್ ರೇಂಜರ್ಸ್ ತುಕಡಿಯಿಂದ ಬಿಎಸ್ಎಫ್ ಯೋಧನನ್ನು ವಶಕ್ಕೆ ಪಡೆದು ಹಿಂಸಿಸೋಕೆ ಆರಂಭಿಸಿರೋದು. ಅದಕ್ಕೆ ತಕ್ಕಂಥ ವಿಡಿಯೋಸ್ಗಳು ಕೂಡ ಸಿಕ್ಕಿದೆ ಈಗಾಗಲೇ. ಗಡಿ ಭದ್ರತಾ ಪಡೆ ಪಿಕೆ ಸಿಂಗ್ ಅವರನ್ನು ಪಾಕಿಸ್ತಾನ ವಶಕ್ಕೆ ಪಡೆದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ. ಜೊತೆಗೆ ಅವರಿಗೆ ಹಿಂಸೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧದ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸೇಡಿನ ಜ್ವಾಲೆ ಹೊತ್ತಿ ಉರಿತಾ ಇದೆ. ಈ ಗಡಿಯಲ್ಲಿ ಮಿಲಿಟರಿ ಪಡೆ ಸಜ್ಜಾಗಿರುವಂಥ ವೇಳೆ ಪಾಕಿಸ್ತಾನ ಬಿಎಸ್ಎಫ್ ಯೋಧನನ್ನ ಈಗ ವಶಕ್ಕೆ ಪಡ್ಕೊಂಡು ಉದ್ದಟತನವನ್ನು ಮೆರಿತಾ ಇರುವಂಥದ್ದು. ಪಿಕೆ ಸಿಂಗ್ ಈಗ ವಶಕ್ಕೆ ಪಡ್ಕೊಂಡಿರುವಂಥ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ತಾಕೀತನ್ನು ಮಾಡಿದೆ. ಇಮಿಡಿಯೇಟ್ ಆಗಿ ಅವರನ್ನು ಬಿಡುಗಡೆ ಮಾಡಲೇಬೇಕು ಅಂತ ಕೂಡ ಹೇಳಲಾಗಿದೆ. ಅದು ಆಕಸ್ಮಿಕವಾಗಿ ದಾಟಿತ್ತು. ಬಟ್ ಕಾಯ್ಕೊಂಡು ಕೂತಿದ್ರು ಪಾಕಿಸ್ತಾನದವರು. ಭಾರತದ ಕಡೆಯಿಂದ ಏನಾದರೂ ಎಡವಟ್ಟುಗಳಾಗಲಿ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಲಿ ಅಂತ ಪಾಪ ತಮ್ಮ ಕೆಲಸವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪಿಕೆ ಸಿಂಗ್ ಅವರು ಆಕಸ್ಮಿಕವಾಗಿ ಆ ಭಾಗಕ್ಕೆ ತೆರಳಿಬಿಡ್ತಾರೆ. ಇದೀಗ ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದರ ವಿಡಿಯೋಸ್ಗಳು, ಫೋಟೋಸ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ನೋಡಿ, ನಮ್ಮ ಯೋಧ ಇವರೇನೆ. ಯಾವುದೇ ಕಾರಣಕ್ಕೂ ಏನು ಸಮಸ್ಯೆ ಆಗಬಾರ್ದು, ಇಮ್ಮಿಡಿಯೇಟಾಗಿ ಬಿಡಬೇಕು ಅನ್ನುವಂಥದ್ದನ್ನು ಭಾರತ ಹೇಳ್ತಾ ಇದೆ. ಈಗಾಗಲೇ ತುರ್ತು ಮೀಟಿಂಗನ್ನು ಕೂಡ ಮಾಡಲಾಗಿದೆ. ಈ ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇದೆಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸವನ್ನು ಭಾರತ ಮಾಡೋದಕ್ಕೂ ಕೂಡ ತಯಾರಿ ಮಾಡಿಕೊಂಡಿದೆ.